ರಾಜಕೀಯ ಬೆಳವಣಿಗೆಗಳಲ್ಲಿ ಕೆಲವು ಬೆಳವಣಿಗೆಗಳು ಇವತ್ತು ಸಂವಿಧಾನಕ್ಕೆ ಧಕ್ಕೆ ತಂದಿವೆ. ಈ ದೇಶಕ್ಕೆ ಸಂವಿಧಾನ ಎಷ್ಟು ಮುಖ್ಯ, ಯಾವ ಥರದ ಒಂದು ಅಡಿಪಾಯ ಕೊಟ್ಟಿದೆ. ಆಡ ಹಗಲಲ್ಲೇ ಜಂತರ್ ಮಂತರ್ನಲ್ಲಿ ಸಂವಿಧಾನನ ಸುಟ್ಟರು. ಈ ಎಲ್ಲ ಬೆಳವಣಿಗೆಗಳು ಸಂವಿಧಾನಕ್ಕೆ ಧಕ್ಕೆ ತರುವಂಥ ವಿಚಾರಗಳು. ಆದರೆ ದುರಾದೃಷ್ಟವಶ ಸಂವಿಧಾನನ ಅಪವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಇದು ಬಹಳ ಡೇಂಜರ್. ಪಾರ್ಲಿಮೆಂಟ್ನಲ್ಲಿ 25-27% ಸಮಯ ಕೂಗಾಟ, ಕಿರ್ಚಾಟ, ಗದ್ದಲದಲ್ಲಿ ಕಳೀತಾ ಇದ್ದಾರೆ. ಇದಕ್ಕೆ ನಾವು ಕಳಿಸಿದ್ದವರನ್ನ ಪಾರ್ಲಿಮೆಂಟ್ನಲ್ಲಿ ಬಿಲ್ಲುಗಳು ಚರ್ಚೆ ಇಲ್ಲದೆ ಪಾಸ್ ಆಗ್ತಾ ಇವೆ. ಈ ಸಂದರ್ಭದಲ್ಲಿ EWS ಅನ್ನೋದು ಬಂದಿದೆ. ಅದು ಮೀಸಲಾತಿಗೆ ಮೂಲಭೂತವಾಗಿಯೇ ವಿರೋಧ ಅಂತ ಕೆಲವು ಅಭಿಪ್ರಾಯಗಳು ಕೂಡ ವ್ಯಕ್ತವಾಯಿತು. ಸುಪ್ರೀಂ ಕೋರ್ಟ್ ಅದನ್ನು ಪುರಸ್ಕರಿಸಿದೆ, ಅದು ಬೇರೆ ವಿಚಾರ. ಈ ಬಗ್ಗೆ ಏನಾದರೂ ಅಭಿಪ್ರಾಯ ವ್ಯಕ್ತಪಡಿಸ್ಬೋದಾ? ನಾವೆಲ್ಲರೂ ಸಂವಿಧಾನವನ್ನು ಓದಬೇಕು, ಸಂವಿಧಾನವನ್ನು ಅರ್ಥ ಮಾಡ್ಕೋಬೇಕು, ಸಂವಿಧಾನದ ಆಶಯಗಳನ್ನು ಮೈಗೂಡಿಸ್ಕೋಬೇಕು. ಅದರಂತೆ ನಾವು ನಡ್ಕೊಂಡ್ರೆ ಅದು ಈ ಗಣರಾಜ್ಯೋತ್ಸವದ ಸಂದರ್ಭಕ್ಕೆ ಬಹಳ ಅರ್ಥ ಬರುತ್ತೆ, ಗೌರವ ಬರುತ್ತೆ. ನಮಸ್ಕಾರ. ವಾರ್ತಾ ಭಾರತಿ ಹಾಗೂ ನಾಡಿನ ಸಮಸ್ತ ಜನತೆಗೆ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಮತ್ತೊಂದು ಗಣರಾಜ್ಯೋತ್ಸವದ ಆಚರಣೆಯ ಸಂಭ್ರಮದಲ್ಲಿದ್ದೀವಿ. ಇದೇ ಸಂದರ್ಭದಲ್ಲಿ ಸಂವಿಧಾನಕ್ಕೆ 75 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಆ ವರ್ಷಾಚರಣೆಯನ್ನು ಕೂಡ ನಡೆಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಸಂವಿಧಾನದ ಸ್ವರೂಪ ಮತ್ತು ಅದರ ಆಶಯಗಳು ಹಾಗೂ ಸಂವಿಧಾನ ಇವತ್ತಿಗೆ ಎದುರಿಸ್ತಿರುವ ಸವಾಲುಗಳು, ಈ ದಿನದ ಮಹತ್ವ, ಈ ಎಲ್ಲ ವಿಚಾರಗಳ ಬಗ್ಗೆ ನಮ್ಮ ಜೊತೆಗೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ಮಾತನಾಡೋದಕ್ಕೆ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳಾಗಿರುವ ಜಸ್ಟಿಸ್ ನಾಗಮೋಹನ್ ದಾಸ್ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಅವರನ್ನು ಆಹ್ವಾನಿಸ್ತಾ ಇದ್ದೀನಿ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಜಸ್ಟಿಸ್ ನಾಗಮೋಹನ್ ದಾಸ್ ಅವರೇ, 75 ವರ್ಷ ಸಂವಿಧಾನಕ್ಕೆ ತುಂಬಿದೆ. ಸಂದರ್ಭದಲ್ಲಿ ಬಹಳಷ್ಟು ಚರ್ಚೆ ನಡೀತಾ ಇದೆ. ಸಂಸತ್ನ 2 ಸದನಗಳಲ್ಲೂ ಕೂಡ ಚರ್ಚೆ ಆಗಿದೆ. ಈ ಒಟ್ಟು ಬೆಳವಣಿಗೆ ಸಂವಿಧಾನದ ಆಶಯಗಳ ಪಾಲನೆಯಲ್ಲಿನ ಬೆಳವಣಿಗೆ ಅಂತ ನಾವು ಅದನ್ನು ಕರಿಬಹುದಾ? ಏನನ್ಸುತ್ತೆ ತಮಗೆ? 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂತು. 1950ರಲ್ಲಿ ಜಗತ್ತಿನ ಅತಿ ದೊಡ್ಡ ಲಿಖಿತ ಸಂವಿಧಾನವನ್ನು ಜಾರಿಗೆ ತರೋದ್ರ ಮುಖಾಂತರ ಭಾರತ ಗಣರಾಜ್ಯ ಆಯಿತು. ಈ ಸಂವಿಧಾನ ಜಾರಿಗೆ ಬಂದು 75 ವರ್ಷಗಳಾಗಿದೆ. ಈ 75 ವರ್ಷಗಳಲ್ಲಿ ಸಂವಿಧಾನದ ಅಡಿಯಲ್ಲಿ ನಾವೊಂದಷ್ಟು ಸಾಧನೆಯನ್ನು ಮಾಡಿದ್ದೀವಿ. ಏನೂ ಸಾಧನೆ ಆಗಿಲ್ಲ ಅಂತಕ್ಕಂಥ ವಾದನ ನಾನು ಒಪ್ಪೋದಿಲ್ಲ. ಹಂಗಿದ್ರೆ ಏನು ಸಾಧನೆ ಆಗಿದೆ ಅಂತಕ್ಕಂಥ ಪ್ರಶ್ನೆ ನಾವು ಹಾಕ್ಕೊಂಡಾಗ, ಮೊದಲನೇದಾಗಿ 1947ಕ್ಕಿಂತ ಹಿಂದೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಭಾರತದ ಈ ಭೂಪ್ರದೇಶ ಎಂದೂ ಕೂಡ ಒಂದು ರಾಜಕೀಯ ಆಡಳಿತಕ್ಕೆ ಒಳಪಟ್ಟಿರಲಿಲ್ಲ. ಭಾರತ ಸಂವಿಧಾನ ಜಾರಿಗೆ ಬಂದ ನಂತರ ಈ ಇಡೀ ಭೂಪ್ರದೇಶಕ್ಕೆ ಒಂದು ಗಡಿಯನ್ನು ನಿಗದಿಪಡಿಸಿ, ಒಂದು ಸಂವಿಧಾನವನ್ನು ಕೊಟ್ಟು, ಒಂದು ರಾಷ್ಟ್ರಗೀತೆ, ಒಂದು ರಾಷ್ಟ್ರ ಚಿಹ್ನೆ, ಒಂದು ರಾಷ್ಟ್ರ ಧ್ವಜವನ್ನು ನೀಡಿ ಒಂದು ರಾಜಕೀಯ ಆಡಳಿತಕ್ಕೆ ಒಳಪಡಿಸುವುದರ ಮುಖಾಂತರ ನನ್ನ ಅಭಿಪ್ರಾಯದಲ್ಲಿ ನಿಜವಾದ ಭಾರತ ನಿರ್ಮಾಣ ಆಗಿದ್ದರೆ ಅದು ಭಾರತ ಸಂವಿಧಾನ ಜಾರಿಗೆ ಬಂದ ನಂತರ. ಎರಡನೇದಾಗಿ, ನಮ್ಮ ಸಂವಿಧಾನದಲ್ಲಿ ಪಾಳೆಗಾರಿ ಪದ್ಧತಿಯನ್ನು ರದ್ದುಪಡಿಸಿದ್ದೆ. ಆ ಸ್ಥಳದಲ್ಲಿ ಪ್ರಜಾಪ್ರಭುತ್ವ ಸಂಸ್ಥೆಗಳನ್ನು ನಾವು ಕಟ್ಟಿದ್ದಿ. ದೇಶಕ್ಕೆ ಬೇಕಾದಂಥ ಶಾಸನಗಳನ್ನು ಮಾಡೋದಕ್ಕೆ ಪಾರ್ಲಿಮೆಂಟನ್ನು ಕಟ್ಟಿದ್ದಿ. ರಾಜ್ಯಕ್ಕೆ ಬೇಕಾದಂಥ ಕಾನೂನುಗಳನ್ನು ಮಾಡೋದಕ್ಕೆ ವಿಧಾನಸಭೆಯನ್ನು ಕಟ್ಟಿದ್ದಿ. ಈ ರೀತಿ ಶಾಸಕಾಂಗದ ಸಂಸ್ಥೆಗಳನ್ನು ನಾವು ನಿರ್ಮಾಣ ಮಾಡಿದ್ದಿ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಜಿಲ್ಲಾ ಆಡಳಿತ, ತಾಲೂಕು ಆಡಳಿತ, ಗ್ರಾಮ ಪಂಚಾಯಿತಿ ಎಂಬ ಕಾರ್ಯಾಂಗದ ಸಂಸ್ಥೆಗಳನ್ನು ಕಟ್ಟಿತ್ತು. ಸರ್ವೋಚ್ಚ ನ್ಯಾಯಾಲಯ, ಹೈಕೋರ್ಟು, ಜಿಲ್ಲಾ ನ್ಯಾಯಾಲಯ, ತಾಲೂಕಾ ನ್ಯಾಯಾಲಯ ಅಂತ ನ್ಯಾಯಾಂಗದ ಸಂಸ್ಥೆಗಳನ್ನು ಕಟ್ಟಿತ್ತು. ಈ ದೇಶದ 142 ಕೋಟಿ ಜನ ನೇರವಾಗಿ ಅಥವಾ ಪರೋಕ್ಷವಾಗಿ ಪ್ರತಿ ದಿವಸ ಈ ಸಂಸ್ಥೆಗಳಲ್ಲಿ ಭಾಗವಹಿಸ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಿದ್ದರೆ ಅದಕ್ಕೆ ಕಾರಣ ಭಾರತದ ಸಂವಿಧಾನ. 1947ರಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ನಮ್ಮ ಒಟ್ಟು
ದೇಶದ ಅಕ್ಷರಸ್ಥರ ಸಂಖ್ಯೆ 18% ಕಡಿಮೆ ಇತ್ತು. ಇವತ್ತು 80% ಅಕ್ಷರಸ್ಥರಿದ್ದಾರೆ. ಆವತ್ತು 70% ಜನ ಬಡತನ ರೇಖೆಗಿಂತ ಕೆಳಗಿದ್ದರು. ಇವತ್ತು ಅದನ್ನು ನಾವು 20%ಕ್ಕೆ ಇಳಿಸಿದ್ವಿ. ಒಂದಷ್ಟು ಜನರಿಗೆ ಉದ್ಯೋಗ, ಒಂದಷ್ಟು ಜನರಿಗೆ ಶಿಕ್ಷಣ, ಆರೋಗ್ಯ, ರಸ್ತೆ, ದೀಪ, ಕುಡಿಯುವ ನೀರು, ವಸತಿ, ಸಾರಿಗೆ ಇಂಥ ಮೂಲ ಸವಲತ್ತುಗಳನ್ನು ಒದಗಿಸೋದ್ರ ಮುಖಾಂತರ ಜನಜೀವನವನ್ನು ನಾವೊಂದಷ್ಟು ಉತ್ತಮಪಡಿಸೋದಕ್ಕೆ ಸಾಧ್ಯ ಆಗಿದ್ದರೆ ಆ ಕೀರ್ತಿ ನಮ್ಮ ಸಂವಿಧಾನಕ್ಕೆ ಸೇರಬೇಕು. ಅದು ಸಾಕು ಅಂತ ಅನ್ಸುತ್ತಾ? ಈ 75 ವರ್ಷಗಳಲ್ಲಿ ನೀವೇನು ಅಂದರೆ ಒಂದು ಶಾಸನಾತ್ಮಕವಾಗಿ ನಾವೆಲ್ಲ ಬದಲಾವಣೆಗಳನ್ನು ತಂದುಕೊಂಡಿದ್ದೀವಿ ಮತ್ತು ಅಳವಡಿಸ್ಕೊಂಡಿದ್ದೀವಿ, ಸಾಕು ಅಂತ ಅನ್ಸುತ್ತಾ 75 ವರ್ಷಗಳಲ್ಲಿ? ಇಲ್ಲ, ನಾನು ಇನ್ನೂ ಹೇಳ್ತೀನಿ. ಇದೇ ರೀತಿ ನಾವು ಅನೇಕ ಕ್ಷೇತ್ರಗಳಲ್ಲಿ ಮಹಿಳೆಯರು, ದಲಿತರು, ಅಲ್ಪಸಂಖ್ಯಾತರು ಈ ದೇಶದಲ್ಲಿ 2ನೇ ಪ್ರಜೆಗಳನ್ನಾಗಿ ನಾವು ನಡೆಸ್ಕೊಂಡ್ವಿ. ಆದರೆ ಸ್ವಾತಂತ್ರ್ಯ ಬಂದ ನಂತರ, ಭಾರತ ಗಣರಾಜ್ಯ ಆದ ನಂತರ ಮಹಿಳಾ ರಾಷ್ಟ್ರಪತಿಯನ್ನು, ಪ್ರಧಾನಿಯನ್ನು, ಕೇಂದ್ರ ಸಚಿವರನ್ನು, ರಾಜ್ಯದ ಮುಖ್ಯಮಂತ್ರಿಗಳನ್ನು ಈ ರೀತಿ ಮಹಿಳೆಯರು, ದಲಿತರು, ಅಲ್ಪಸಂಖ್ಯಾತರು ಈ ಸ್ಥಾನಗಳನ್ನು ಅಲಂಕರಿಸೋದರ ಮುಖಾಂತರ ಒಂದು ಮಹತ್ತರ ಬದಲಾವಣೆಯನ್ನು ನಾವು ತಂದಿದ್ವಿ. ಸಾರಿ, ಮಧ್ಯಪ್ರವೇಶ ಮಾಡ್ತಾ ಇದ್ದೀನಿ ಸರ್. ಅಂದರೆ ಇವೆಲ್ಲವೂ ಒಂದು ಸಾಂಕೇತಿಕ ಅಂತ ಅನ್ಸಲ್ವಾ? ನೀವೇ ಹೇಳಿದ ಇಲ್ಲ, ಸಾಂಕೇತಿಕ ಅಲ್ಲ, ಇದೊಂದು ಮಹತ್ತರವಾದಂಥ ಸಾಧನೆ. ಆದರೆ ಇಷ್ಟೆಲ್ಲ ಸಾಧನೆಯ ಮಧ್ಯೆ ಇನ್ನೂ ಒಂದಷ್ಟು ಜನ ಅನಕ್ಷರಸ್ಥರಿದ್ದಾರೆ, ಬಡವರಿದ್ದಾರೆ, ನಿರುದ್ಯೋಗಿಗಳಿದ್ದಾರೆ, ವಸತಿಹೀನರಿದ್ದಾರೆ, ಎಲ್ಲರಿಗೂ ಆರೋಗ್ಯದ ಸವಲತ್ತು ಸಿಗ್ತಾ ಇಲ್ಲ, ಕೃಷಿ ಬಿಕ್ಕಟ್ಟಿನಲ್ಲಿದೆ, ಕೈಗಾರಿಕಾ ಬಿಕ್ಕಟ್ಟಿನಲ್ಲಿದೆ. ಹಾಗಾಗಿ ನಾವು ಇನ್ನೂ ಹೆಚ್ಚು ಸಾಧನೆ ಮಾಡಬೇಕಾಗಿದೆ. ಪಾಲ್ಗೊಳ್ಳುವಿಕೆ ಅಂತ ಬಂದಾಗ ನಾನು ಸಾಂಕೇತಿಕ ಅಂತ ಯಾಕೆ ಬಳಸ್ತೆ ಅಂದರೆ, ಹೌದು, ಅಂದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಅಥವಾ ರಾಷ್ಟ್ರಪತಿ ಮಹಿಳೆಯರಿದ್ದಾರೆ, ದಲಿತರಿದ್ದಾರೆ, ಶೋಷಿತ ಸಮುದಾಯ ಬಂದಿದ್ದಾರೆ. ಆದರೆ ಪಾಲ್ಗೊಳ್ಳುವಿಕೆಯ ಪ್ರಮಾಣ ನೋಡಿದ್ರೆ ನೀವು ಎಲ್ಲೂ ಕೂಡ ಹೋಲಿಕೆಯನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದನ್ನು ಸಾಂಕೇತಿಕ ಅಂತ ಕರಿಬೇಕಾ ಅಂತ ಪ್ರಶ್ನೆ ಬರುತ್ತೆ. ಸಾಂಕೇತಿಕ ಅನ್ನತಕ್ಕಂಥದ್ದು ಅದೊಂದು ಇಂಗ್ಲೀಷ್ನಲ್ಲಿ ಹೇಳಿದ್ರೆ ಇಟ್ ಈಸ್ ಎ ನಾಮಿನಲ್ ಅಂತ. ನೋ, ಆ್ಯಸ್ ಎ ಮ್ಯಾಟ್ರ್ ಆಫ್ ರೈಟ್ ಈ ಜನವಿಭಾಗ ತಮ್ಮ ಹಕ್ಕುಗಳನ್ನು ಪಡ್ಕೊಂಡಿದ್ದಾರೆ. ಆದರೆ ಸ್ಥಾನಗಳನ್ನು ನಾವು ನಿರೀಕ್ಷಿದಷ್ಟು ಸಾಧನೆ ಮಾಡೋಕ್ಕಾಗಿಲ್ಲ. ನಾವು ಈ ದಿಕ್ಕಿನಲ್ಲಿ ಹೆಚ್ಚು ಪ್ರಯತ್ನ ಮಾಡಬೇಕು ಅನ್ನೋದು ನನ್ನ ಆಸೆ. ಓಕೆ, ಅಂದರೆ ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹೊಂದಿರೋದು ನಮ್ಮ ದೇಶ. ಈ ದೇಶಕ್ಕೆ ಸಂವಿಧಾನ ಎಷ್ಟು ಮುಖ್ಯ, ಯಾವ ಥರದ ಒಂದು ಅಡಿಪಾಯ ಕೊಟ್ಟಿದೆ? ಭಾರತಕ್ಕೆ ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚೆ ಇಲ್ಲಿ ವಸಾಹತುಶಾಹಿ ಇತ್ತು, ಕಲೋನಿಯಲಿಸಮ್, ರಾಜತ್ವ ಇತ್ತು. ರಾಜನೇ ಕಾನೂನು, ವಸಾಹತುಶಾಹಿನೇ ಕಾನೂನು. ಆದರೆ ಇವತ್ತು ಲಾ ಈಸ್ ದಿ ಕಿಂಗ್, ಆವತ್ತು ಕಿಂಗ್ ಈಸ್ ದಿ ಲಾ. ಇದು ಮಹತ್ತರವಾದ ಬದಲಾವಣೆ. ಹೀಗಾಗಿ ಈ ದೇಶದ ಪ್ರತಿಯೊಂದು ಚಟುವಟಿಕೆಯನ್ನು, ಅದು ಶಾಸಕಾಂಗ ಆಗಲಿ, ಕಾರ್ಯಾಂಗ ಆಗಲಿ, ನ್ಯಾಯಾಂಗ ಆಗಲಿ, ಅಥವಾ ನಾವು ಪ್ರಜೆಗಳಾದಂಥ ನಾವೆಲ್ಲರೂ ಪ್ರತಿಯೊಂದು ದಿವಸ ನಮ್ಮ ಪ್ರತಿಯೊಂದು ಚಟುವಟಿಕೆ ಒಂದಲ್ಲ ಒಂದು ರೀತಿ ಕಾನೂನಿನ ಚೌಕಟ್ಟಿಗೆ ನಾವು ಒಳಪಡಿಸಿದ್ದೀವಿ. ಇದು ಸಾಧಾರಣ ಸಾಧನೆ ಅಲ್ಲ. ಹಾಗಾಗಿ ಈ ಕ್ಷೇತ್ರದಲ್ಲಿ ಸಂವಿಧಾನ ಎಲ್ಲ ಕಾನೂನುಗಳ ತಾಯಿ, ಅದರ ಅಡಿಯಲ್ಲಿ ನಾವು ಮುಂದುವರಿತಾ ಇದ್ದೀವಿ. ಹಾಗಾಗಿ ನನ್ನ ಅಭಿಪ್ರಾಯದಲ್ಲಿ ಗಣರಾಜ್ಯ ಭಾರತದಲ್ಲಿ ಸಂವಿಧಾನ ಬಹಳ ಮಹತ್ತರವಾದಂಥದ್ದು. ಓಕೆ, ಈಗ ನೀವು ಹೇಳಿದ್ರಿ ಅಂದರೆ ವಸಾಹತುಶಾಹಿ ವ್ಯವಸ್ಥೆಯಲ್ಲಿ ರಾಜನೇ ಕಾನೂನು, ಆದರೆ ಈಗ ಕಾನೂನು ಬೇರೆ ಇದೆ, ಕಾನೂನೇ ರಾಜ ಈಗ ಅಂತ. ಆದರೆ ನಿಜವಾದ ಅರ್ಥದಲ್ಲಿ ಅದು ಅಭಿವ್ಯಕ್ತಿ ಸ್ವಾತಂತ್ರ್ಯ ತಗೊಳ್ಳಿ, ಧಾರ್ಮಿಕ ಸ್ವಾತಂತ್ರ್ಯ ತಗೊಳ್ಳಿ, ಸಮಾನತೆಯ ಹಕ್ಕು ತಗೊಳ್ಳಿ, ಸಂವಿಧಾನ ಮೂಲಭೂತವಾಗಿ ಏನೆಲ್ಲ ಹೇಳುತ್ತೆ ಆ ಎಲ್ಲ ಹಕ್ಕುಗಳನ್ನು ಒಂದು ಹಂತಕ್ಕೆ ನಿರಾಕರಿಸಲಾಗ್ತಾ ಇದೆ ಮತ್ತು ಒಂದು ರೀತಿ ತುಷ್ಟೀಕರಣ ಕೂಡ ನಡೀತಾ ಇದೆ. ಅಂದರೆ ಅದರ ಜಾರಿಯಲ್ಲಿನ ಲೋಪಗಳ ಬಗ್ಗೆ ಏನು ಹೇಳ್ತೀರಿ? ನಿಜ, ನಾನು ಆಗಲೇ ಹೇಳ್ದಂಗೆ ಒಂದಷ್ಟು ಸಾಧನೆ ಮಾಡಿದ್ದೀವಿ. ಇಷ್ಟೆಲ್ಲ ಸಾಧನೆಯ ಮಧ್ಯೆ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಬೆಟ್ಟದಷ್ಟು ನಮ್ಮ ಮುಂದೆ. ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆ ನಾವು ಕಾಣ್ತಾ ಇರ್ತಕ್ಕಂಥದ್ದು ನಾವು ಗಳಿಸಿದ್ದನ್ನು ಕಳ್ಕೊಳ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಾವು ಇವತ್ತು ನಿಂತಿದ್ದೀವಿ. ಇದು ಬಹಳ ಅಪಾಯಕಾರಿ ಮತ್ತು ಪ್ರಗತಿಗೆ ಹಾನಿಯನ್ನು ಉಂಟು ಮಾಡ್ತಕ್ಕಂಥ ಬೆಳವಣಿಗೆ. ಹಾಗಾಗಿ
ಇವತ್ತು ಪಾರ್ಲಿಮೆಂಟ್ ನಡೀತಾ ಇರ್ತಕ್ಕಂಥ ವಿಚಾರ ನೋಡಿದಾಗ, ವಿಧಾನಸಭೆಗಳು ನಡೀತಾ ಇರ್ತಕ್ಕಂಥ ವಿಚಾರ ನೋಡಿದಾಗ, ನಮ್ಮ ಸರ್ಕಾರಗಳ ಕಾರ್ಯವೈಖರಿ ನೋಡಿದಾಗ, ಭ್ರಷ್ಟಾಚಾರ, ಅಪರಾಧೀಕರಣ, ಕೋಮುವಾದ, ಮೂಲಭೂತವಾದ ಈ ಥರ ಅನೇಕ ವಿಚಾರಗಳಲ್ಲಿ ನಾವು ದೇಶ ಸವಾಲನ್ನು ಎದುರಿಸ್ತಾ ಇದೆ. ಸಂವಿಧಾನ ಸವಾಲು ಎದುರಿಸ್ತಿದೆ ಅಂತ ತಗೊಂಡ್ರೆ ಸಂವಿಧಾನಕ್ಕೆ ಪ್ರಮುಖವಾಗಿರೋ ಸವಾಲು ಯಾವುದು ಅಂತ ಅನಿಸುತ್ತೆ? ಸಂವಿಧಾನಕ್ಕೆ ಭಾಳ ದೊಡ್ಡದಾದ ಸವಾಲು ಇವತ್ತು ಮೊದಲನೇದಾಗಿ ಭಯೋತ್ಪಾದನೆ, ಕೋಮುವಾದ, ಮೂಲಭೂತವಾದ, ಅಪರಾಧೀಕರಣ, ಭ್ರಷ್ಟಾಚಾರ ಮತ್ತು ಸಾಂಸ್ಕೃತಿಕ ದಿವಾಳಿತನ ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥ ದೊಡ್ಡ ಸವಾಲು. ರಾಜಕೀಯ ಸವಾಲಾಗಿದೆಯಾ ಇವತ್ತಿಗೆ ಸಂವಿಧಾನಕ್ಕೆ? ರಾಜಕೀಯ ನಡೆಸೋ ರೀತಿ, ರಾಜಕೀಯ ಬೆಳವಣಿಗೆಗಳಲ್ಲಿ ಕೆಲವು ಬೆಳವಣಿಗೆಗಳು ಇವತ್ತು ಸಂವಿಧಾನಕ್ಕೆ ಧಕ್ಕೆ ತಂದಿವೆ. ನಿಮಗೆಲ್ಲ ಗೊತ್ತಿರ್ಬೋದು, ಕೆಲವು ವರ್ಷಗಳ ಹಿಂದೆ, 3-4 ವರ್ಷಗಳ ಹಿಂದೆ ನಾವು ಅಧಿಕಾರಕ್ಕೆ ಬಂದಿರೋದೇ ಸಂವಿಧಾನನ ಬದಲಾಯಿಸೋಕ್ಕೆ ಅಂದರು. ನಮ್ಮೆಲ್ಲ ಸಮಸ್ಯೆಗಳಿಗೆ, ಸವಾಲುಗಳಿಗೆ ಸಂವಿಧಾನ ಕಾರಣ ಅಂದರು. ಆಡ ಹಗಲಲ್ಲೇ ಜಂತರ್ ಮಂತರ್ನಲ್ಲಿ ಸಂವಿಧಾನನ ಸುಟ್ಟರು. ಈ ಎಲ್ಲ ಬೆಳವಣಿಗೆಗಳು ಸಂವಿಧಾನಕ್ಕೆ ಧಕ್ಕೆ ತರುವಂಥ ವಿಚಾರಗಳು. ಅಂಥ ಬೆಳವಣಿಗೆಯ ಸಂದರ್ಭದಲ್ಲಿ ಈ ದೇಶದ ಜನ ತಮ್ಮ ಧ್ವನಿಯನ್ನು ಎತ್ತಿದರು, ಅದನ್ನು ಖಂಡಿಸಿದರು, ಅದರ ವಿರುದ್ಧ ಪ್ರತಿಭಟಿಸಿದರು. ಸಂವಿಧಾನನ ಉಳಿಸ್ಕೊಳ್ತಕ್ಕಂಥ ಎಲ್ಲ ಪ್ರಯತ್ನಗಳು ಈ ದೇಶದ ಎಲ್ಲ ಮೂಲೆಗಳಲ್ಲಿ ಎಲ್ಲ ಜನರಿಂದ ಬಂತು. ಅದರ ಪರಿಣಾಮವಾಗಿ ಇವತ್ತು ಸಂವಿಧಾನನ ಅವಹೇಳನ ಮಾಡ್ತಕ್ಕಂಥ ಪರಿಸ್ಥಿತಿ ಹಿಂದಕ್ಕೆ ಹೋಗಿದೆ. ಆದರೆ ದುರಾದೃಷ್ಟವಶಾತ್ ಸಂವಿಧಾನನ ಅಪವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಇದು ಭಾಳ ಡೇಂಜರ್. ಸಂವಿಧಾನವನ್ನು ಅಪ್ರಸ್ತುತಗೊಳಿಸ್ತಕ್ಕಂಥ ಇದ್ದಾರೆ. ಇದು ಬಹಳ ದೊಡ್ಡ ಡೇಂಜರ್. ವಿವರಿಸ್ಬೋದಾ ಹೇಗೆ ಅಂತ? ಹೇಗೆ ಅಂತಂತಂದರೆ, ನಿಮ್ಗೆ ಉದಾಹರಣೆಗೆ ಹೇಳೋದಾದರೆ, ನಾವು ಪಾರ್ಲಿಮೆಂಟ್ ಸದಸ್ಯರನ್ನು ಆಯ್ಕೆ ಮಾಡಿ ನಮ್ಮ ದೇಶಕ್ಕೆ, ನಮ್ಮ ಜನರಿಗೆ ಇರ್ತಕ್ಕಂಥ ಸಮಸ್ಯೆಗಳನ್ನು ಚರ್ಚೆ ಮಾಡಿ ಪರಿಹಾರನ ಕಂಡುಕೊಡಿ, ಸರಿಯಾದಂಥ ಕಾನೂನುಗಳನ್ನು ರಚನೆ ಮಾಡಿ ನಮ್ಮ ಪರಿಸ್ಥಿತಿಯನ್ನು ಸುಧಾರಿಸಿ ಅಂತ ನಾವು ಅವ್ರನ್ನ ಕಳಿಸೋದು. ಆದರೆ ಪಾರ್ಲಿಮೆಂಟ್ನಲ್ಲಿ ಏನು ನಡೀತಾ ಇದೆ? ಪಾರ್ಲಿಮೆಂಟ್ನಲ್ಲಿ 25-27% ಸಮಯ ಕೂಗಾಟ, ಕಿರ್ಚಾಟ, ಗದ್ದಲದಲ್ಲಿ ಕಳೀತಾ ಇದ್ದಾರೆ. ಇದಕ್ಕೆ ನಾವು ಕಳಿಸಿದ್ದವರನ್ನು. ಪಾರ್ಲಿಮೆಂಟ್ನಲ್ಲಿ ಬಿಲ್ಲುಗಳು ಚರ್ಚೆ ಇಲ್ಲದೆ ಪಾಸ್ ಆಗ್ತಾ ಇವೆ. ಇದು ಭಾಳ ಡೇಂಜರ್. ಓಕೆ ಸರ್, ಈಗ ನೀವು ಹೇಳಿದ್ರಿ ಆಯಿತು, ಒಂದು ರಾಜಕೀಯ ಶಾಸಕಾಂಗ ವಿಚಾರಕ್ಕೆ ಬಂದರೆ ನೀವು ಹೇಳಿರೋ ಅಂಶವನ್ನು ಪರಿಗಣಿಸಿ ಮಾತಾಡೋದಾದರೆ ಸಂವಿಧಾನ ಎಲ್ಲದಕ್ಕೂ ಅವಕಾಶ. ಒಂದು ವೇಳೆ ಶಾಸಕಾಂಗ ಸರಿಯಾಗಿಲ್ಲದಿದ್ದರೆ ಕಾರ್ಯಾಂಗ ಅದನ್ನೆಲ್ಲವನ್ನು ಸರಿ ಮಾಡಬೇಕು. ಅದು ಆಗದೇ ಇದ್ದರೆ ನ್ಯಾಯಾಂಗ ಅಂತಿದೆ. ಇವತ್ತಿನ ಬೆಳವಣಿಗೆ ಏನಾಗಿದೆ, ಒಂದು ಸಂವಿಧಾನವೇ ಕೊಟ್ಟಿರುವ ಹಕ್ಕುಗಳನ್ನು, ಕೊಡಮಾಡಿರುವ ಹಕ್ಕುಗಳನ್ನು ನಿರಾಕರಿಸಲಾಗ್ತಿದೆ. ಆ ಥರದ ನೀತಿ ನಿರೂಪಣೆ ಶಾಸಕಾಂಗದ ಕಡೆಯಿಂದ ಬರ್ತಿದೆ. ಅದನ್ನು ಚಾಚೂ ತಪ್ಪದೆ ಕಾರ್ಯಾಂಗ ಮಾಡ್ತಿದೆ ಮತ್ತು ಅಂತಿಮವಾಗಿ ಅದನ್ನು ಸ್ಕ್ರೂಟ್ನಿ ಮಾಡಬೇಕಾದ ನ್ಯಾಯಾಂಗ ಕೂಡ ಅದಕ್ಕೆ ಮುದ್ರೆಯನ್ನು ಒತ್ತಾ ಇದೆ. ಇದು ಬಹಳ ಅಪಾಯಕಾರಿ. ಅಂದರೆ ನ್ಯಾಯಾಂಗದ ಮೇಲಿರುವ ನಂಬಿಕೆ ಮತ್ತು ಸಂವಿಧಾನ ಕೊನೆಯದಾಗಿ ಕೊಟ್ಟಿದೆಯಲ್ಲ ಅದರ ಮೇಲೂ ಒಂದು ಅಪನಂಬಿಕೆ ಮೂಡುವಂತಹ ನಡೆಗಳು ತೀರ್ಪುಗಳಲ್ಲಿ ಮತ್ತು ನ್ಯಾಯಾಧೀಶರ ನಡೆಯಲ್ಲಿ ವ್ಯಕ್ತ ಆಗ್ತಾ ಇದೆ. ಅದು ಭಾಗಶಃ ಕರೆಕ್ಟು ಅಂತ ನಾನು ಒಪ್ತೀನಿ. ಈಗಾಗಲೇ ಶಾಸಕಾಂಗ ಮತ್ತು ಕಾರ್ಯಾಂಗ ನಡ್ಕೊಳ್ತಾ ಇರ್ತಕ್ಕಂಥ ರೀತಿಯನ್ನು ಜನಸಾಮಾನ್ಯರು ಅದನ್ನು ಗಂಭೀರವಾಗಿ ಪರಿಗಣಿಸಿ ಅದರ ಮೇಲೆ ತಮ್ಮ ವಿಶ್ವಾಸನ ದಿನೇ ದಿನೇ ಕಡಿಮೆ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ಜನರಿಗೆ ಉಳಿದಿರೋದು ನ್ಯಾಯಾಂಗ. ನ್ಯಾಯಾಂಗವೂ ಕೂಡ ತನ್ನ ಅನೇಕ ತೀರ್ಪುಗಳ ಮುಖಾಂತರ ಇವತ್ತು ಆ ವಿಶ್ವಾಸನ ಉಳಿಸ್ಕೊಳ್ಳದೆ ದಿನೇ ದಿನೇ ಆ ವಿಶ್ವಾಸವನ್ನು ಕೂಡ ನ್ಯಾಯಾಂಗದ ಮೇಲೆ ಜನ ಕಡಿಮೆ ಮಾಡ್ಕೊಳ್ತಾ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ. ಆದರೆ ಆಲ್ ಈಸ್ ನಾಟ್ ಲಾಸ್ಟ್. ನಮ್ಮ ಹೋಪನ್ನು ನಾವು ಕಳ್ಕೊಳ್ಳೋದಿಲ್ಲ. ಇತ್ತೀಚಿನ ಕೆಲವು ತೀರ್ಪುಗಳನ್ನು ನಾವು ಗಮನಿಸಿದಾಗ ಒಂದಷ್ಟು ಮಹತ್ತರವಾದ ಜನಪರವಾದಂಥ ತೀರ್ಪುಗಳು ಬಂದಿವೆ. ಜೊತೆಯಲ್ಲಿ ಜನವಿರೋಧಿ ತೀರ್ಪುಗಳು, ಸಂವಿಧಾನದ ವಿರೋಧಿ ತೀರ್ಪುಗಳು ಸಹ ಬಂದಿರತಕ್ಕಂಥ ಬೆಳವಣಿಗೆಯನ್ನು ನಾವು ನೋಡಿದ್ವಿ. ಈ ಹಿಂದಿನಿಂದ ಭಾರತದ ನ್ಯಾಯಾಂಗ ಒಂದು ಪರಂಪರೆಯನ್ನು ಬೆಳೆಸ್ಕೊಂಬಂದಿದೆ. ಅದೇನು ಅಂತಂದರೆ, ನ್ಯಾಯಾಂಗ
ಈ ಹಿಂದೆನೂ ತಪ್ಪು ಮಾಡಿದೆ, ಈಗಲೂ ತಪ್ಪು ಮಾಡ್ತಾ ಇದೆ, ಇನ್ನು ಮುಂದಕ್ಕೆ ತಪ್ಪು ಮಾಡೋದಿಲ್ಲ ಅಂತ ಯಾವುದೂ ಖಾತ್ರಿ ಇಲ್ಲ. ಆದರೆ ನ್ಯಾಯಾಂಗದ ಒಂದು ವಿಶೇಷತೆ ಏನಂತಂದರೆ, ಮಾಡಿರ್ತಕ್ಕಂಥ ತಪ್ಪುಗಳು ಮನವರಿಕೆ ಆದಾಗ ಸರಿತಿದ್ಕೊಂಡು ಮುಂದುವರಿತಕ್ಕಂಥ ಒಂದು ಪರಂಪರೆ ನಮ್ಮ ಭಾರತದ ನ್ಯಾಯಾಂಗದಲ್ಲಿದೆ. ಅದಕ್ಕೆ ನಿಮಗೆ ಸಣ್ಣದಾದಂಥ ಒಂದು ಉದಾಹರಣೆ ಕೊಡೋದಾದರೆ, ಭಾಳ ವರ್ಷಗಳ ಹಿಂದೆ ಜಸ್ಟಿಸ್ ಭಗವತಿಯವರು ಸುಪ್ರೀಂ ಕೋರ್ಟ್ ಪೀಠದಲ್ಲಿ ಕೂತು 1 ವರ್ಷದ ಹಿಂದೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ಅಭಿಪ್ರಾಯಕ್ಕೆ ಬಂದಿರ್ತಾರೆ. 1 ವರ್ಷದ ನಂತರ ಇನ್ನೊಂದು ಪೀಠದಲ್ಲಿ ಕೂತು ಇಂಥದ್ದೇ ವಿಚಾರ ಬಂದಾಗ ಅವರಿಗೆ ಬೇರೆ ಅಭಿಪ್ರಾಯ ಬರುತ್ತೆ. ಅರೆ, ಈ ಹಿಂದೆ ಹಿಂಗೆ ಬರೆದಿದ್ದೀನಿ, ಈಗ ನಾನು ಬೇರೆ ಬರೆದ್ರೆ ಜನ ಏನು ಅಂದ್ಕೊಳ್ತಾರೆ, ಇನ್ಕನ್ಸಿಸ್ಟೆನ್ಸಿ ಇನ್ ಜಡ್ಜ್ಮೆಂಟ್ಸ್ ಅಂತ ಅಂದ್ಕೊಳ್ಳಲ್ವಾ? ಆಗ ಜಸ್ಟಿಸ್ ಭಗವತಿಯವರು ಬರ್ತಾರೆ, ಪರ್ಪಿಚುಯೇಟಿಂಗ್ ಎನ್ ಎರರ್ ಈಸ್ ನಾಟ್ ಹೀರೋಯಿಸಮ್. ಅದನ್ನು ಸರಿದಿದ್ದುಕೊಳ್ಳೋದೇ ದೊಡ್ಡಸ್ತಿಕೆ. ಈ ರೀತಿ ಭಾರತದ ನ್ಯಾಯಾಂಗ ಅನೇಕ ಉದಾಹರಣೆಗಳು ನಿಮ್ಗೆ ಕೊಡ್ಬೋದು. ತಪ್ಪುಗಳು ಮನವರಿಕೆ ಆದಾಗ ಅವನ್ನು ಸರಿದಿದ್ದುಕೊಂಡು ಮುಂದುವರ್ಕೊಂಡ್ಬಂದಿದೆ. ದುರಾದೃಷ್ಟವಶಾತ್ ಇವತ್ತು ಆ ಸಂಸ್ಕೃತಿ ಕಡಿಮೆ ಆಗ್ತಾ ಇದೆ. ಆಗಿನ ಲೋಪದೋಷಗಳು ನೀವೇ ಹೇಳಿದಾಗೆ ಜಸ್ಟಿಸ್ ಭಗವತಿಯವ್ರ ವಿಚಾರ ಇರ್ಬೋದು, ಅಥವಾ ಅನೇಕ ತೀರ್ಪುಗಳಲ್ಲಿನ ವ್ಯಾಖ್ಯಾನಗಳು ಇಂಟರ್ಪ್ರಿಟೇಷನಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು. ಆದರೆ ಇವತ್ತಿಗೆ ನಡೀತಿರೋದು ಅದಲ್ಲ. ಹೈಕೋರ್ಟ್ನ ಕೆಲವು ನ್ಯಾಯಾಧೀಶರು, ಹಾಲಿ ನ್ಯಾಯಾಧೀಶರು ಈ ದೇಶದಲ್ಲಿ ಬಹುಸಂಖ್ಯಾತರಿಗಾಗಿಯೇ ಈ ದೇಶ ನಡೆಯುತ್ತೆ ಅಂತ ಬಹಿರಂಗ ಹೇಳಿಕೆ ಕೊಡ್ತಾರೆ. ಕರ್ನಾಟಕದ ಹೈಕೋರ್ಟು ಹಾಲಿ ನ್ಯಾಯಾಧೀಶರೊಬ್ಬರು ಖಾಸಗಿ ಕಾರ್ಯಕ್ರಮದಲ್ಲಿ ಭಗವದ್ಗೀತೆ, ಮನುಸ್ಮೃತಿ ಆ ಥರದ್ದು ಇರಬೇಕು ಅಂತ ಮಾತಾಡ್ತಾರೆ. ನಿವೃತ್ತ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಅಯೋಧ್ಯೆ ತೀರ್ಪು ಕೊಡೋ ಸಂದರ್ಭದಲ್ಲಿ ನಾನು ದೇವರನ್ನ ಪ್ರಾರ್ಥಿಸಿದ್ದೆ ಅಂತಾರೆ. ಅಂದರೆ ಇವೆಲ್ಲವೂ ಒಂದು ಆಲೋಚನೆಯನ್ನು ಪ್ರತಿನಿಧಿಸ್ತಾ ಇದೆ. ಆ ಮುಖಾಂತರ ನ್ಯಾಯಾಂಗ ದುರ್ಬಲ ಆಗ್ತಿದೆ. ಒಳಗಡೆ ಏನಾದರೂ ಇರಲಿ, ಹೊರಗಡೆ ಮಾತಾಡುವ ಸಂದರ್ಭದಲ್ಲಿ ಅದನ್ನು ದುರ್ಬಲ ಮಾಡುವ ಹೇಳಿಕೆಗಳು ಎಷ್ಟು ಮಟ್ಟಿಗೆ ಸರಿ ಮತ್ತು ಇದನ್ನು ಹೇಗೆ ನೋಡ್ತೀವಿ? ಆ ಒಂದೊಂದು ಹೇಳಿಕೆಯನ್ನು ನಾನು ಖಂಡಿಸ್ತೀನಿ, ನಾನು ಅದನ್ನು ಸಮರ್ಥಿಸೋದಿಲ್ಲ. ಇದು ಅನಾರೋಗ್ಯಕರ ಬೆಳವಣಿಗೆ. ವೆದರ್ ಇನ್ಸೈಡ್ ದಿ ಕೋರ್ಟ್ ಆರ್ ಔಟ್ಸೈಡ್ ದಿ ಕೋರ್ಟ್, ಈ ರಿಮೈನ್ಸ್ ಜಸ್ಟಿಸ್. ಹಾಗಾಗಿ ಪ್ರತಿಯೊಬ್ಬ ನ್ಯಾಯಮೂರ್ತಿ ಕೂಡ ಜವಾಬ್ದಾರಿಯಿಂದ ಮಾತಾಡಬೇಕಾಗಿದೆ. ಜನರಲ್ಲಿ ಪ್ರೀತಿ, ವಿಶ್ವಾಸ, ನಂಬಿಕೆಯನ್ನು ಹುಟ್ಟಾಕ್ತಕ್ಕಂಥ ವಿಚಾರಗಳು ಮಾತಾಡಬೇಕು. ಜನರನ್ನು ದಿಕ್ತಪ್ಪಿಸ್ತಕ್ಕಂಥ, ಐಕ್ಯತೆಯನ್ನು ಮುರಿತಕ್ಕಂಥ, ದ್ವೇಷನ ಹುಟ್ಟಾಕ್ತಕ್ಕಂಥ, ಕ್ರೌರ್ಯ ಹಿಂಸೆಯನ್ನು ಹುಟ್ಟಾಕ್ಸ್ತಕ್ಕಂಥ, ಭೇದ ಭಾವವನ್ನು ಹುಟ್ಟಿಸ್ತಕ್ಕಂಥ ಮಾತುಗಳು ಎಂದೂ ಕೂಡ ಸರ್ವೀಸ್ನಲ್ಲಿ ಇರಲಿ, ರಿಟೈರ್ ಆಗಲಿ, ಅವ್ರು ಮಾತಾಡ್ಕೊಡ್ತು. ಇದು ತಪ್ಪು. ಇದನ್ನು ಇಡೀ ದೇಶದ ಜನ ಖಂಡಿಸಬೇಕು ಅನ್ನೋದು ನನ್ನ ಅಭಿಪ್ರಾಯ. ಇನ್ನು ನಾವು ಸಂವಿಧಾನ ಅಂತ ಬಂದರೆ ಅತಿ ಹೆಚ್ಚು ಚರ್ಚಿತ ಆಗೋದು ಮೀಸಲಾತಿ ವಿಚಾರಗಳು. ಅದರಲ್ಲಿ ಒಂದು ವಿಚಾರವನ್ನು ಈ ಭಾಗದಲ್ಲಿ ನಾನು ಕೇಳಿಬಿಡ್ತೀನಿ. ಮೀಸಲಾತಿ ಅಂತಂದರೆ ಅದರ ಆಶಯಗಳು ಕೂಡ ಇದೆ. ನೀವೇ ಬಹಳಷ್ಟು ಕಡೆ ಮಾತಾಡುವಾಗ ಹೇಳಿದಿರಿ, ಬಡತನ ನಿರ್ಮೂಲನೆ ಮೀಸಲಾತಿ ಕೆಲಸ ಅಲ್ಲ, ಅಥವಾ ಅಸಮಾನತೆ ಅಂದರೆ ಆರ್ಥಿಕ ಅಸಮಾನತೆಯನ್ನು ನಿವಾರಿಸೋದು ಅದರ ಕೆಲಸ ಅಲ್ಲ ಅಂತ. ಈ ಸಂದರ್ಭದಲ್ಲಿ EWS ಅನ್ನೋದು ಬಂದಿದೆ. ಅದು ಮೀಸಲಾತಿಗೆ ಮೂಲಭೂತವಾಗಿಯೇ ವಿರೋಧ ಅಂತ ಕೆಲವು ಅಭಿಪ್ರಾಯಗಳು ಕೂಡ ವ್ಯಕ್ತ ಆಯಿತು. ಸುಪ್ರೀಂ ಕೋರ್ಟ್ ಅದನ್ನು ಪುರಸ್ಕರಿಸಿದೆ, ಅದು ಬೇರೆ ವಿಚಾರ. ಈ ಬಗ್ಗೆ ಏನಾದರೂ ಅಭಿಪ್ರಾಯ ವ್ಯಕ್ತಪಡಿಸ್ಬೋದಾ? ಖಂಡಿತ. ನಾನು ಈಗಾಗಲೇ ಆ ವಿಚಾರದಲ್ಲಿ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಇನ್ ಜನರಲ್ ಕ್ಯಾಟಗರಿ ಅನ್ನೋ ಮೀಸಲಾತಿ ನೀಡಿದಾಗ ನಾನು ಅದನ್ನು ವಿರೋಧಿಸಿದ್ದೀನಿ. ಒಂದು, ಭಾರತದ ಸಂವಿಧಾನದಲ್ಲಿ ಮೀಸಲಾತಿ ನೀಡಬೇಕಾದ್ರೆ 2 ಮಾನದಂಡಗಳನ್ನು ನಿಗದಿಪಡಿಸಿದ್ದಾರೆ. ಒಂದು, ಶೈಕ್ಷಣಿಕ ಹಿಂದುಳಿರುವಿಕೆ. ಎರಡನೇದು, ಸಾಮಾಜಿಕ ಹಿಂದುಳಿರುವಿಕೆ. ಎಜುಕೇಷನಲ್ ಬ್ಯಾಕ್ವರ್ಡ್ನೆಸ್ ಆ್ಯಂಡ್ ಸೋಷಿಯಲ್ ಬ್ಯಾಕ್ವರ್ಡ್ನೆಸ್. ಈ ತತ್ವಗಳ ಆಧಾರದ ಮೇಲೆ ಮೀಸಲಾತಿಯನ್ನು ನೀಡಲಾಗಿದೆ. ಆದರೆ EWS ನೀಡಿರ್ತಕ್ಕಂಥದ್ದು ಆರ್ಥಿಕ ಮಾನದಂಡದ ಮೇಲೆ. ಇದು ಸಂವಿಧಾನಕ್ಕೆ ವಿರೋಧ, ಸಾಮಾಜಿಕ ನ್ಯಾಯಕ್ಕೆ ವಿರೋಧ, ಇಡೀ ಮೀಸಲಾತಿಯನ್ನು ಅಪ್ರಸ್ತುತಗೊಳಿಸ್ತಕ್ಕಂಥ ಒಂದು ವಿಚಾರ ಅಂತ ಈಗಾಗಲೇ ನಾನು ಹೇಳಿದ್ದೀನಿ. ಅದು ಇವತ್ತು ನಾನು ಹೇಳ್ತೇನೆ. ಅದೇ ಆ ಎಲ್ಲ ಪ್ರಶ್ನೆಗಳನ್ನು ಒಟ್ಟುಗೂಡಿಸಿ ಮಾತಾಡೋದಾದರೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರೇ, 75 ವರ್ಷ ಹೌದು, ಇಲ್ಲಿ ಧಾರ್ಮಿಕ ಹಕ್ಕಿನ ನಿರಾಕರಣೆ ಇದೆ, ಸಮಾನತೆಯ ಹಕ್ಕಿನ ನಿರಾಕರಣೆ ಇದೆ, ಅಭಿವ್ಯಕ್ತಿ ಹಕ್ಕಿನ ನಿರಾಕರಣೆ ಕೂಡ ಆಗ್ತಾ ಇದೆ. ಜೈಲಲ್ಲೇ ಹಲವಾರು ವರ್ಷಗಳು ಕಾರಣಗಳೇ ಇಲ್ಲದೆ ಅನೇಕರು ಕೊಳಿತಾ ಇದ್ದಾರೆ. ಎಲ್ಲವೂ ಈ ಥರ ದುರ್ಬಲ ಆದಾಗ ನಾವು 75 ವರ್ಷದ ಸಂಭ್ರಾಚರಣೆ ಮಾಡಿದ್ರೆ ಏನು ಅರ್ಥ ಇದೆ ಅದಕ್ಕೆ? ಅಲ್ಲ,
ಸಂಭ್ರಮಾಚರಣೆ ಅಂತಕ್ಕಂಥದ್ದು ಒಂದು ಸಂದರ್ಭ. ಏನು ಸಂದರ್ಭ? ಪ್ರತಿ ವರ್ಷ ಜನವರಿ 26ನೇ ತಾರೀಕಿನಂದು ನಾವು ಭಾರತ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾಯಿದ್ವಿ. ಈ ವರ್ಷ 26ನೇ ತಾರೀಕಂದು 76ನೇ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾಯಿದ್ವಿ. ಈ ಆಚರಣೆಯ ಸಂದರ್ಭದಲ್ಲಿ ನಮ್ಮ ಸಂವಿಧಾನ ಎಷ್ಟರ ಮಟ್ಟಿಗೆ ಪ್ರಸ್ತುತ ಅಪ್ರಸ್ತುತ ಅಂತಕ್ಕಂಥದ್ದು ಚರ್ಚೆ ಆಗಬೇಕು. ಈ ಸಂವಿಧಾನದ ಅಡಿಯಲ್ಲಿ ಈ 75 ವರ್ಷ ನಾವು ಏನು ಸಾಧನೆ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ನಾವು ಹೆಮ್ಮೆ ಪಡಬೇಕು. ನಾವು ಎಲ್ಲಿ ಸೋತಿದ್ದೀವಿ, ಎಲ್ಲಿ ನಾವು ವಿಫಲ ಆಗಿದ್ದೀವಿ, ನಮ್ಮ ಮುಂದಿನ ದಾರಿ ಏನಿರಬೇಕು ಅನ್ನೋ ವಿಮರ್ಶೆ ಕೂಡ ನಾವು ಮಾಡಿಕೊಂಡು ಸರಿ ದಾರಿಯನ್ನು ಕಂಡುಕೊಂಡು ನಾವು ಮುಂದುವರಿಯತಕ್ಕಂಥ ಒಂದು ಸಂದರ್ಭ. ಆಚರಣೆ ಅಂತಂದರೆ ಕೇವಲ ಸಂಭ್ರಮ ಅಲ್ಲ, ಅದೊಂದು ಆತ್ಮವಿಮರ್ಶೆ ಕೂಡ ಆಗಬೇಕು. ಅದಾಗ್ತಾ ಇದೆಯಾ? ಈ 75 ವರ್ಷಗಳಲ್ಲೂ ಅಲ್ಲಿ ರಾಷ್ಟ್ರಪತಿಗಳು ಬರ್ತಾರೆ, ಪ್ರಶಸ್ತಿ ಪ್ರದಾನ ಮಾಡ್ತಾರೆ, ದೇಶವನ್ನು ಉದ್ದೇಶಿಸಿ ಮಾತನಾಡ್ತಾರೆ, ಸಾಕ್ಷ್ಯಚಿತ್ರಗಳ ಪ್ರದರ್ಶನ ಆಗುತ್ತೆ, ಇವೆಲ್ಲವೂ ಆಗತ್ತೆ ಹೊರತು ನೀವೇ ಹೇಳಿದ ಒಂದು ಆತ್ಮವಿಮರ್ಶೆ ಅಥವಾ ಅದರ ಮಹತ್ವ ಆ ಕುರಿತು ಒಂದು ಚರ್ಚೆ ಎಲ್ಲಾಗತ್ತೆ? ನಾಮಕಾವಸ್ಥೆ ಆಚರಣೆ ಆಗತ್ತೆ. ಸರ್ಕಾರದ ಹಂತದಲ್ಲಿ ಬಹುಶಃ ನೀವು ಹೇಳಿದ್ದು ಸರಿ, ಆದರೆ ಈ ದೇಶದ ಈ ಸಮಾಜದ ಅನೇಕ ಕಡೆ ಈ ರೀತಿ ಚರ್ಚೆಗಳು ನಡೀತಾ ಇರ್ತಕ್ಕಂಥದ್ದು ಸತ್ಯ. ಆ ಚರ್ಚೆಗಳಲ್ಲಿ ಈ ದೇಶದ ಪ್ರಜಾಪ್ರಭುತ್ವ ಶಕ್ತಿಗಳು, ಪ್ರಗತಿಪರ ಶಕ್ತಿಗಳು, ಸಮಾಜನ ಕಾಪಾಡ್ತಕ್ಕಂಥ ಶಕ್ತಿಗಳು, ಜನಹಿತನ ರಕ್ಷಿಸ್ತಕ್ಕಂಥ ಶಕ್ತಿಗಳು ಈ ಆತ್ಮವಿಮರ್ಶೆ ಕೆಲಸವನ್ನೂ ಸಹ ನಾವು ಮಾಡ್ತಾಯಿದ್ವಿ. ಆ ದಿಕ್ಕಿನಲ್ಲಿ ಇವತ್ತು ವಾರ್ತಾಭಾರತೀಯ ವೀಕ್ಷಕರಿಗೂ ಈ ಸಂದರ್ಶನದಿಂದ ಅಂತಹ ಒಂದು ವಿಮರ್ಶೆಯ ಸಂದೇಶ ನೀಡ್ತಾ ಇದ್ದೀವಿ ಅಂತ ನನ್ನ ವಿಶ್ವಾಸ. ಡ್ಯಾನ್, ಈ ಸಂದರ್ಭದಲ್ಲಿ ಸಂವಿಧಾನದ ಆಶಯಗಳ ಬಗ್ಗೆ ತಾವು ಮಾತಾಡಿದ್ರಿ, ಮತ್ತು ಈ ನಾಡಿನ ಮತ್ತು ಈ ದೇಶದ ಜನ ಸಂವಿಧಾನವನ್ನು ಪ್ರಸ್ತುತವಾಗಿ ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಏನು ಮಾಡಬೇಕು ಅಂತ ಅನ್ಸುತ್ತೆ? ಏನು ಕರೆಯನ್ನು ಕೊಡ್ಬೋದು ತಾವು? ಬಹಳ ಮುಖ್ಯವಾಗಿ ಇವತ್ತು ಭಾಳ ದೊಡ್ಡದಾಗಿ ದೇಶದಲ್ಲಿ ಕೋಮುವಾದಿ ಶಕ್ತಿಗಳು, ಅಪರಾಧೀಕರಣ, ಭ್ರಷ್ಟಾಚಾರ ಇಂಥ ಸವಾಲುಗಳ ವಿರುದ್ಧ ನಾವು ಗಟ್ಟಿಯಾದಂಥ ಧ್ವನಿ ಎತ್ತಬೇಕಾಗ್ತದೆ. ಎರಡನೇದು, ಸಂವಿಧಾನವನ್ನು ಅಪವ್ಯಾಖ್ಯಾನ ಮಾಡ್ತಕ್ಕಂಥ, ಸಂವಿಧಾನನ ಅಪ್ರಸ್ತುತಗೊಳಿಸ್ತಕ್ಕಂಥ ಯಾವುದೇ ಮೂಲದಿಂದ, ಯಾವುದೇ ಶಕ್ತಿಯಿಂದ, ಯಾವುದೇ ವ್ಯಕ್ತಿಯಿಂದ ಬಂದರೂ ಅದನ್ನು ನಾವೆಲ್ಲರೂ ಒಂದು ಧ್ವನಿಯಿಂದ ಖಂಡಿಸಬೇಕಾಗಿರ್ತಕ್ಕಂಥ ಒಂದು ಸಂದರ್ಭ ಅಂತ ನಾನು ಇವತ್ತು ಭಾವಿಸ್ತೀನಿ. ಜೊತೆಯಲ್ಲಿ ನಾವೆಲ್ಲರೂ ಸಂವಿಧಾನವನ್ನು ಓದಬೇಕು, ಸಂವಿಧಾನವನ್ನು ಅರ್ಥ ಮಾಡ್ಕೋಬೇಕು, ಸಂವಿಧಾನದ ಆಶಯಗಳನ್ನು ಮೈಗೂಡಿಸ್ಕೋಬೇಕು. ಅದರಂತೆ ನಾವು ನಡ್ಕೊಂಡ್ರೆ ಅದು ಈ ಗಣರಾಜ್ಯೋತ್ಸವದ ಸಂದರ್ಭಕ್ಕೆ ಬಹಳ ಅರ್ಥ ಬರುತ್ತೆ, ಗೌರವ ಬರುತ್ತೆ, ನಮ್ಮ ಮುಂದಿನ ದಾರಿ ಸುಗಮ ಆಗುತ್ತೆ ಅಂತ ನಾನು ಅಭಿಪ್ರಾಯಪಡ್ತೀನಿ. ಜಸ್ಟಿಸ್ ನಾಗಮೋಹನ್ ದಾಸ್ ಅವರೇ, ಗಣರಾಜ್ಯೋತ್ಸವದ ಈ ಸಂದರ್ಭದಲ್ಲಿ ವಾರ್ತಾಭಾರತಿ ಜೊತೆ ಭಾಗಿಯಾಗಿ ಜನರಿಗೆ ಮಾಹಿತಿ ಜೊತೆಗೆ ಸಂದೇಶ ಕೊಡೋದ್ರ ಜೊತೆಗೆ ಭಾಳಷ್ಟು ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚ್ಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಆತ್ಮೀಯರೇ, ಇದಾಗಿತ್ತು ವಾರ್ತಾಭಾರತೀಯ ಗಣರಾಜ್ಯೋತ್ಸವ ದಿನದ ವಿಶೇಷವಾದಂಥ ಸಂದರ್ಶನ. ಈ ರೀತಿಯ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.